श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. ವಿದೇಹಾಪರಿ ಚಾಲವೂನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 16. ದೈವಾಸುರ ಸಂಪತ್ತಿ ವಿಭಾಗ ಯೋಗ. ಸಂಪುಟ 34. ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯಾಸುರಿ ಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ, ಆಸುರಿ ಸಂಪತ್ತು ಬಂಧನಕ್ಕೆ ಕಾರಣವಾಗುತ್ತದೆಂದು ತಿಳಿಯಲಾಗಿದೆ. ಹೇ ಅರ್ಜುನ, ನೀನು ಶೋಕ ಮಾಡಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನಲ್ಲಿ ಹುಟ್ಟಿ ಬಂದಿರುವಿ. या दोन्ही माझी पहिली दैवी जे मणितली ते मोक्ष सूर्ये पाहली ಉಖಾಚಿ ಜಾಣ. ಇವೆರಡವುಗಳಲ್ಲಿ ಮೊದಲನೆಯದು ದೈವಿ ಸಂಪತ್ತೇ ಎಂದು ಅನಿಸಿಕೊಳ್ಳುವುದು, ಉಜ್ವಲ ಪ್ರಾತಃ ಕಾಲವಾಗಿರುವುದು ಮೋಕ್ಷ ಸೂರ್ಯನಿಂದ. ಇವೆರಡವುಗಳಲ್ಲಿ ಮೊದಲನೆಯದು ದೈವಿ ಸಂಪತ್ತೆಂದು ಅನಿಸಿಕೊಳ್ಳುವುದು, ಅದು ನಿಜವಾಗಿಯೂ ಮೋಕ್ಷ ಸೂರ್ಯನಿಂದ ಉಂಟಾದ ಉಜ್ವಲ ಪ್ರಾತಃ ಕಾಲವಾಗಿರುವುದು. ಏರೀಜೆ ದುಸರಿ ಸಂಪತ್ತಿಕಾ ಆಸುರಿ ತೇ ಮೋಹ ಲೋಹಾಚಿ ಖರಿ ಸಾಖಳಿ ಜೀವ. ಇನ್ನೊಂದಾಗಿರುವುದು ಆಸುರಿ ಸಂಪತ್ತೆಂಬುದು, ಅದೇ ಮೋಹ ಕಬ್ಬಿಣದ ಸರಪಳಿಯಾಗಿರುವುದು ಜೀವಕ್ಕೆ ನಿಜವಾದ. ಅದೇ ರೀತಿ ಇನ್ನೊಂದು ಸಂಪತ್ತೆಂದರೆ ಆಸುರಿ ಸಂಪತ್ತಾಗಿರುತ್ತದೆ. ಆ ಆಸುರಿ ಸಂಪತ್ತೇ ಜೀವಕ್ಕೆ ಮೋಹವೆಂಬ ಕಬ್ಬಿಣದ ನಿಜವಾದ ಸರಪಳಿಯಾಗಿರುವುದು. ಪರಿಹೇ ಐಕೋನಿ ಝಣೆ ಭಯ ಘೇಸಿ ಹೋ ಮನೆ काय ರಾತ್ರಿಚಾ ದಿನೇ ಧಾಕುಧರಿಜೆ. ಕೇಳಿ ಒಮ್ಮೆಲೆ ಇದನ್ನು, ಮನಸ್ಸಿನಲ್ಲಿ ತಾಳಬೇಡ ಭಯವನ್ನು. ಸೂರ್ಯ ತಾಳುವನೇ ಭಯವನ್ನು, ರಾತ್ರಿ ಬರುವುದೆಂದು. ಹೇ ಅರ್ಜುನ, ನೀನು ಇದನ್ನು ಕೇಳಿ ಮನಸ್ಸಿನಲ್ಲಿ ಒಮ್ಮೆಲೆ ಭಯ ತಾಳಬೇಡ. ಮುಂದೆ ರಾತ್ರಿ ಬರುವುದೆಂದು ಸೂರ್ಯನು ಭಯಗ್ರಸ್ತನಾಗುವನೇ. ಹೇ ಆಸುರಿ ಸಂಪತ್ತಿ ತಯ ಬಂಧಾಲಾಗಿ ಧನಂಜಯ ಜೋ ಸಾಹಿ ದೋಷ ಯಯ ಆಶ್ರೋ ಹೋಯೇ. ಈ ಆಸುರಿ ಸಂಪತ್ತಿಯು ಅರ್ಜುನ ಆಗಿರುವುದು ಬಂಧನಕಾರಿಯೂ ಆರೂ ದೋಷಗಳಿಗೆ ನಿಜವಾಗಿಯೂ ಆಶ್ರಯ ಕೊಟ್ಟವನಿಗೆ. ಹೇ ಅರ್ಜುನ, ಈ ಆಸುರಿ ಸಂಪತ್ತಿಯು ಆರೂ ದೋಷಗಳಿಗೆ ಆಶ್ರಯ ಕೊಟ್ಟವನಿಗೆ ನಿಜವಾಗಿಯೂ ಬಂಧನಕಾರಿ ಆಗಿರುವುದು. ತೂತವ ಪಾಂಡವ ಸಾಂಗಿತಲೆಯ ದೈವ ಗುಣನಿಧಿ ಬರವ ಜನ್ಮಲಾಸಿ. ಹೇ ಅರ್ಜುನ, ನಾನು ಹೇಳಿದ ದೈವಿ ಗುಣ ಸಂಪನ್ನನು ಹಾಗೂ ಉತ್ತಮ ಗುಣನಿಧಿಯಾಗಿ ನೀನು ಹುಟ್ಟಿ ಬಂದಿರುವಿ. ಹೇ ಅರ್ಜುನ, ನೀನು ನಾನು ಹೇಳಿದ ದೈವಿ ಗುಣ ಸಂಪನ್ನನೇ ಆಗಿರುವಿ. ಅಷ್ಟೇ ಅಲ್ಲದೆ ನೀನು ಉತ್ತಮ ಗುಣನಿಧಿಯೇ ಆಗಿ ಹುಟ್ಟಿ ಬಂದಿರುವಿ.
म्हणूनी पार्था तू या दैवी संपत्ती स्वामिया होऊन यावे उवाय ಕೈವಲ್ಯಾಚಿಯ. ಆದ್ದರಿಂದ ಅರ್ಜುನ, ನೀನು ದೈವಿ ಸಂಪತ್ತಿಯ ಒಡೆಯನು ಆಗಿ ಹೊಂದಬೇಕು ಸುಖವನ್ನು ಕೈವಲ್ಯ ಪದದ. ಆದ್ದರಿಂದ ಹೇ ಅರ್ಜುನ, ನೀನು ಈ ದೈವಿ ಸಂಪತ್ತಿಯ ಒಡೆಯನಾಗಿ ಕೈವಲ್ಯ ಪದದ ಸುಖವನ್ನು ಹೊಂದಬೇಕು. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥಮೇ ಶೃಣು. ಈ ಲೋಕದಲ್ಲಿ ದೈವಿ ಹಾಗೂ ಆಸುರಿ ಎಂಬ ಎರಡು ಪ್ರಕಾರದ ಪ್ರಾಣಿಗಳು ಹುಟ್ಟುತ್ತವೆ. ಹೇ ಪಾರ್ಥ, ದೈವಿ ಸಂಪತ್ತಿನಿಂದ ಕೂಡಿದ ಜನರ ವಿಷಯ ವಿಸ್ತಾರವಾಗಿ ಹೇಳಲಾಯಿತು. ಈಗ ಆಸುರಿಗಳನ್ನು ಶ್ರವಣ ಮಾಡು. ಆನಿ ದೈವ ಆಸುರ ಸಂಪತ್ತಿವಂತ ನರ ಅನಾದಿಸಿದ್ಧ ಉದರ ರಾಹಾಟೀಚ ಆಹೇ. ದೈವಿ ಹಾಗೂ ಆಸುರಿ ಗುಣಗಳ ಸಂಪತ್ತುಳ್ಳ ಜನಗಳ ಅನಾದಿಸಿದ್ಧ ವರ್ತನೆಗಳ ಮಾರ್ಗಗಳಿರುವವು. ದೈವಿ ಹಾಗೂ ಆಸುರಿ ಗುಣಗಳ ಸಂಪತ್ತುಳ್ಳ ಜನರ ಅನಾದಿಸಿದ್ಧ ವರ್ತನೆಗಳ ಮಾರ್ಗಗಳು ಇದ್ದೇ ಇರುತ್ತವೆ. ಜೈಸೆ ರಾತ್ರಿತ ಅವಸರಿ ವ್ಯಾಪಾರಿ ಜೇ ನಿಶಾಚರಿ ದಿವಸ ಸುವ್ಯವಹಾರಿ ಮನುಷ್ಯಾದಿಕಿ. ಯಾವ ರೀತಿಯಾಗಿ ರಾತ್ರಿಯ ಸಮಯದಲ್ಲಿ ನಿಶಾಚರರು ವ್ಯವಹರಿಸುವರೋ ಇಲ್ಲಿ, ಅದೇ ರೀತಿ ಮನುಷ್ಯಾದಿ ಪ್ರಾಣಿಗಳು ಹಗಲಿನಲ್ಲಿ ಸುವ್ಯವಹಾರ ಮಾಡುವರು. ಯಾವ ರೀತಿಯಾಗಿ ರಾತ್ರಿಯ ಸಮಯದಲ್ಲಿ ನಿಶಾಚರರು ಈ ವಿಶ್ವದಲ್ಲಿ ವ್ಯವಹರಿಸುತ್ತಿರುವರೋ ಅದೇ ರೀತಿ ಹಗಲಿನಲ್ಲಿ ಮನುಷ್ಯಾದಿ ಪ್ರಾಣಿಗಳು ತಮ್ಮ ತಮ್ಮ ವ್ಯವಹಾರವನ್ನು ಉತ್ತಮವಾಗಿ ಮಾಡುತ್ತಿರುವರು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.